ಮತ್ತೆ ಜನರುಗಳೇ ಒಡನಾಟ ಬಹಳ ಅತ್ಯುತ್ತಮ ಒಡನಾಡಿರುವುದರಿಂದ ಇವ್ರಿಗೂ ದೇವರ ಒಳ್ಳೆಯ ಒಂದು ಸದ್ಬುದ್ಧಿ ಕೊಟ್ಟ ಆಶೀರ್ವದಿಸಲಿ ಅಂತ ಹೇಳಿ ಹೇಳ್ಕೊತ ಈ ಜಾರಕಿಹೊಳಿ ಮನೆತನ ಉತ್ತರವಾಗಿ ಇನ್ನೂ ಬೆಳೆದು ನಮ್ಮ ಕರ್ನಾಟಕಕ್ಕೆ ಅಷ್ಟೇ ಅಲ್ಲ ನಮ್ಮ ದೇಶದಲ್ಲಿ ಇವರು ಹೆಸರುವಾಸಿಗಳು ಆಗಿ ನಮ್ಮ ಎಲ್ಲರಿಗೂ ಒಂದು ಅನುಕೂಲ ಆಗುವಂತ ಸ್ಟೇಜಿಗೆ ಅವ್ರು ಹೋಗ್ತಾರೋ ಅವ್ರಿಗೆ ತಮ್ಮೆಲ್ಲರ ಆಶೀರ್ವಾದ ಪೂಜ್ಯ ಆಶೀರ್ವಾದ ಬಹಳ ದೊಡ್ಡದೈತಿ. ಅದಕ್ಕೆ ಎಲ್ಲರ ಆಶೀರ್ವಾದ ಅವರು ಮೆಡಿಕಲ್ ಮೇಲೆ ಇರೋಣ ಅಂತ ಹೇಳಿ ನಾನು ಯಾರು ಮಾತಾಡೋದು ಮುಗಿಸ್ತೀನಿ. ಮಾನ್ಯ ಶ್ರೀ ಬಸವರಾಜ ಪಾಟೀಲ್ ಅವರಿಗೆ ತುಂಬ ಧನ್ಯವಾದಗಳು. ಇನ್ಮೇಲೆ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸರ್ವೋತ್ತಮಣ್ಣ ಭೀಮಸಿ ಜಾರಕಿಹೊಳಿ ಅವರ ಕಿರು ಪರಿಚಯವನ್ನು ತಮ್ಮೆಲ್ಲರ ಜೊತೆ ಮಾಡಿಕೊಳ್ಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ತಮಗೆಲ್ಲ ಗೊತ್ತಿರುವಂತೆ ಜಾರಕಿಹೊಳಿ ಮಂಡಲದ ಮೂಲ ಪುರುಷರು ಶ್ರೀ ಲಕ್ಷ್ಮಣರಾವ್ ರಾಮಪ್ಪ ಜಾರಕಿಹೊಳಿ. ಇವರ ಶ್ರೀಮತಿಯವರು ದಿವಂಗತ ಭೀಮವ್ವ ಲಕ್ಷ್ಮಣರಾವ್ ಜಾರಕಿಹೊಳಿ. ಇವರಿಗೆ ಒಟ್ಟು 9 ಜನ ಮಕ್ಕಳು, ಅದರಲ್ಲಿ 5 ಜನ ಗಂಡು ಮಕ್ಕಳು, ಅದರಲ್ಲಿ 4 ಜನ ಹೆಣ್ಣು ಮಕ್ಕಳು. ಗಂಡು ಮಕ್ಕಳ ಕುರಿತಾಗಿ ಹೇಳಬೇಕೆಂದರೆ ಅವರ ಡಿಸ್ಟಿಂಗ್ವಿಷನ್ಗಳನ್ನೆಲ್ಲ ಸಮಯ ಬಹಳಷ್ಟು ಆಗಿರುವುದರಿಂದ ಹೆಸರಷ್ಟು ಹೋದ್ರು. ಮೊದಲನೇದಾಗಿ ಶ್ರೀ ರಮೇಶ್ ಜಾರಕಿಹೊಳಿ ಅವರು, ಎರಡನೇದಾಗಿ ಪ್ರಸ್ತುತ ಕರ್ನಾಟಕ ರಾಜ್ಯದ ಲೋಕೋಪಯೋಗಿ ಸಚಿವರು, ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರು, ಮೂರನೇದಾಗಿ ನಮ್ಮ ನಿಮ್ಮೆಲ್ಲರ ಕೊಡುಗೈ ಧಾನಿಯಂತೆ ಕರೆಸಿಕೊಳ್ಳತಕ್ಕಂಥ ಅರವಾವಿ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿ ಸೋಲಿಸಿದ ಸರದಾರರಾಗಿರ ಹಾಗೆ ತಮ್ಮದೇ ವಿಶೇಷ ಛಾಪರಿಂದ ಪಕ್ಷಿಗಳಿರುವ ಎಲ್ಲ ಕಾರ್ಯಕ್ರಮಗಳಿಗೆ ಕಾರಣೀಭೂತರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಾಲಚಂದ್ರಣ್ಣ ಜಾರಕಿಹೊಳಿ ಅವರು, ನಾಲ್ಕನೇದಾಗಿ ಸನ್ಮಾನ್ಯ ಶ್ರೀ ಭೀಮಸಿ ಜಾರಕಿಹೊಳಿ ಅವರು. ಆ ಭೀಮಸಿ ಜಾರಕಿಹೊಳಿ ಅವರ ಇರುವ ಸುಪುತ್ರರೇ ಓರ್ವ ಸನತ್ ಜಾರಕಿಹೊಳಿ ಅವರು, ಇನ್ನೋರ್ವರು ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸರ್ವೋತ್ತಮಣ್ಣ ಜಾರಕಿಹೊಳಿ ಅವರು. ಐದನೇದಾಗಿ ಲಖನ್ ಜಾರಕಿಹೊಳಿ ಅವರ, ವಿಧಾನ ಪರಿಷತ್ ಸದಸ್ಯರು, ಬೆಂಗಳೂರು. ಸರ್ವೋತ್ತಮಣ್ಣನವರ ಕುರಿತಾಗಿ ಹೇಳುವುದಾದರೆ ಇವರು ನೋಡಿದ್ರೆ ವಯಸ್ಸಾಗಿರುವಂತೆ ಅನಿಸ್ತೋದ್ರೆ ಅವರ ಸದೃಢವಾಗಿರ್ತಕ್ಕಂಥ ದೇಹವನ್ನು ನೋಡಿದ್ರೆ ಇವರ 19/11/2000 ಗೋಕಾಕ್ ನಗರದಲ್ಲಿ ಜನ್ಮ ತಾಳಿದ್ದಾರೆ. ಇವರ ತಂದೆ ಭೀಮಸಿ ಲಕ್ಷ್ಮಣರಾವ್ ಜಾರಕಿಹೊಳಿ ಸ್ಥಳೀಯ ಲಕ್ಷ್ಮೀ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ. ಇವರ ತಾಯಿ ಮಾತುಶ್ರೀ ಅವರು ಶ್ರೀಮತಿ ಸುವರ್ಣ ಭೀಮಸಿ ಜಾರಕಿಹೊಳಿ ಎಂಬ ಪುಣ್ಯ ದಂಪತಿಗಳ ಗರ್ಭದಲ್ಲಿ 19/11/2000 ಸನ್ಮಾನ್ಯರು ಜನ್ಮ ತಾಳಿದ್ದಾರೆ. ತಮ್ಮ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನ ತಮ್ಮದೇ ವಿದ್ಯಾಸಂಸ್ಥೆಯಲ್ಲಿರ್ತಕ್ಕಂಥ ಎಲ್ಇಡಿ ಶಾಲೆಯಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಮುಗಿಸಿ ಅದೇ ಕಾಲೇಜಿನ ಪಿಯುಸಿ ಕಾಲೇಜಿನಲ್ಲಿ ವಿಜ್ಞಾನ ವಿಷಯವನ್ನು ಆಯ್ಕೆ ಮಾಡಿಕೊಂಡು ಪಿಯುಸಿ ಮುಗಿಸಿ ನಂತರ ಇವರು ಬೆಳಗಾವಿ ನಗರದ ಪ್ರತಿಷ್ಠಿತ ಗೌರ್ಮೆಂಟ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ತರಬೇತಿಯನ್ನ ಪೂರ್ಣಗೊಳಿಸಿದ್ದಾರೆ. ಇವರ ಅಚ್ಚುಮೆಚ್ಚಿನ ಕ್ರೀಡೆಗಳು ಶಟಲ್ ಬ್ಯಾಡ್ಮಿಂಟನ್, ಅದರಂತೆ ಕ್ರಿಕೆಟ್. ಇವರು ಸ್ಥಳೀಯ ಲಕ್ಷ್ಮೀ ಶಿಕ್ಷಣ ಸಂಸ್ಥೆಯ ನಿರ್ದೇಶಕರಾಗಿ ಸಹ ಬಹು ವಿಶೇಷವಾಗಿರ್ತಕ್ಕಂಥ ಇದರೊಳಗೆ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇವರ ಕುರಿತಾಗಿ ಹೇಳುತ್ತಾ ಹೋದರೆ ಸಮಯವೇ ಸಾಲಲ್ಲ. 2018 ಅಲ್ಬಾಮಿ ಕ್ಷೇತ್ರದಲ್ಲಿ ಅವರ ಚಿಕ್ಕಪ್ಪರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಾಲಚಂದ್ರ ಜಾರಕಿಹೊಳಿ ಅವರ ಮಾನಸ ಪುತ್ರ ದತ್ತಪುತ್ರ ಎಂಬಿ ಕರೆಸಿಕೊಳ್ಳತಕ್ಕಂಥ ಸರ್ವೋತ್ತಮಣ್ಣ ಜಾರಕಿಹೊಳಿ ಅವರು ಅಲ್ಬಾಮಿ ಕ್ಷೇತ್ರದಲ್ಲಿ ನಡೆತಕ್ಕಂಥ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಎರಡನೇ ಕ್ರಮವನ್ನು ನಾವು ತೊಡಗಿಸಿಕೊಂಡರೆ ಜಾರಕಿಹೊಳಿ ಮಂಡಲದ ಪೀಳಿಗೆ ಕಡಿಮೆಯನ್ನ ಮುಂದುವರಿಸಿಕೊಂಡು ಹೋಗ್ತಿರುವಂತ ಧೀಮಂತ ನಾಯಕ. ಇವರ ಕ್ರೀಡಾ ಕ್ಷೇತ್ರಕ್ಕೆ, ಸಾಮಾಜಿಕ ಕ್ಷೇತ್ರಕ್ಕೆ, ಶೈಕ್ಷಣಿಕ ಕ್ಷೇತ್ರಕ್ಕೆ ಬಹು ವಿಶೇಷವಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಉತ್ತಮ ಸಂಘಟನೆಕಾರರಾಗಿ, ಅತ್ಯುತ್ತಮ ಕ್ರೀಡಾಪಟುಗಳಾಗಿ, ಯುವಕರಿಗೆ ಸ್ಫೂರ್ತಿ ತುಂಬುವ ವ್ಯಕ್ತಿತ್ವ ಹೊಂದಿ ಎಲ್ಲರೊಂದಿಗೆ ತೆರೆಯುವ ಇವರ ಒಳ್ಳೆಯ ನಾಯಕತ್ವದ ಗುಣವನ್ನ ಶಬ್ದಗಳಲ್ಲಿ ವರ್ಣಿಸಲಿಕ್ಕೆ
ಆಯುಷ್ಯ ಮತ್ತಷ್ಟು ಸುಖ ಶಾಂತಿ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಎಂದು ಅವರ ಆರಾಧ್ಯ ದೇವತೆ ಇರತಕ್ಕಂಥ ಮೆರವಣಿಗೆ ಜಗಜ್ಜನನಿ ಆದಿಶಕ್ತಿ ರಾಜರಾಜೇಶ್ವರಿ ಆ ಮಹಾಲಕ್ಷ್ಮಿ ತಾಯಿಯಲ್ಲಿ ನಾನು ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ಹೃದಯ ತುಂಬಿ ಪ್ರಾರ್ಥನೆ ಮಾಡುತ್ತಾ ನಡೆಸಿದ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಇನ್ಮೇಲೆ ಸನ್ಮಾನ್ಯ ಶ್ರೀ ಸರ್ವೋತ್ತಮಣ್ಣ ಪಿ.ಸಿ. ಜಾರಕಿಹೊಳಿ ಅವರು ಸಸಿಗೆ ನೀರುಣಿಸುವುದರ ಮೂಲಕ ತಮ್ಮ ಹುಟ್ಟು ಹಬ್ಬವನ್ನು ವಿಶೇಷವಾಗಿ ಆಚರಿಸಿಕೊಳ್ಳಬೇಕೆಂದು ಕೇಳಿಕೊಂಡೆ. ದಯವಿಟ್ಟು ವೇದಿಕೆ ಮೇಲೆ ಆಸಕ್ತಿ ಇರತಕ್ಕಂಥ ಸಲಕರಣೆಗಳು ಮತ್ತು ಎಲ್ಲ ಪೂಜ್ಯರು ಈ ಸವಿಸ್ಮರಣೀಯವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು. ಎಲ್ಲೂ ಹುಡುಕಿದ ಇಲ್ಲದ ದೇವರ ಕಲ್ಲು ಮಣ್ಣಿನ ಗುಡಿಯೊಳಗೆ ಇಲ್ಲದಿರುವ ಪ್ರೀತಿ ಸ್ನೇಹಗಳ ಮೂಡಿಸಲಾದ ನಮ್ಮೊಳಗೆ ಎಲ್ಲಿದೆ ಬಂಧನ ಎಲ್ಲಿದೆ ಬಂಧನ ಎಲ್ಲ ಒಳಗೆ ಒಳಗಿನ ಕುಡಿಯನ್ನು ಕಲಕದಿ ಇದ್ದರೆ ಅಮೃತದ ಸವಿಯಿದೆ ನಾಲಿಗೆಗೆ ಹತ್ತಿರದಿಂದ ದೂರವಿಲ್ಲದೆ ನಮ್ಮ ಆತ್ಮಿನ ಕೋಟೆಯಲ್ಲಿ ಎಷ್ಟು ಕಷ್ಟವೋ ಹೊಟ್ಟಿಗೆ ಎಂಬುದು 4 ದಿನದ ಈ ಬದುಕಿನಲ್ಲಿ. ಇನ್ಮೇಲೆ ಇವತ್ತಿನ ಈ ಸಮಾರಂಭದ ಸಾನ್ನಿಧ್ಯವನ್ನು ಅಲಂಕರಿಸಿರ್ತಕ್ಕಂಥ ಭಾಗವತ ಕುಟುಂಬ ಶ್ರೀಮಂತ ವಿನಾಯಕ ಚಕ್ರವರ್ತಿ ಶಿವಲಿಂಗ ಗುಣರಾಜೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು ಈ ಕುಟುಂಬವನ್ನು ಉದ್ದೇಶಿಸಿ ನಡೆಯತಕ್ಕಂಥ ಜನಸ್ತೋಮವನ್ನು ಉದ್ದೇಶಿಸಿ ತಮ್ಮ ಸಾನ್ನಿಧ್ಯದ ಶುಭನುಡಿಗಳನ್ನು ಬೇರ್ಪಡಿಸಬೇಕೆಂದು ಅಪ್ಪಾಜಿಯವರಲ್ಲಿ ಕೇಳಿಕೊಂಡೆ. ದಯವಿಟ್ಟು ಸಮಯದ ಅಭಾವಕ್ಕೆ ಇನ್ನೂ ಯಾರಿಗೆ ಮಾಡ್ತಾರೆ ಅಪ್ಪಾಜಿ ಕಾಲಿಸ್ಕೊಟ್ಟಿದ್ದಾರೆ. ದಯವಿಟ್ಟು ಎಲ್ಲ ಪೂಜ್ಯರ ಪ್ರತಿನಿಧಿಯಾಗಿ ಭಾಗವಹಿಸಿದವರು ಅದರಂತೆ ಅಕ್ರಿಯಾಜನವರು ಇಬ್ಬರ ತಮ್ಮ ಆಶೀರ್ವಚನೆ ಮಾಡ್ತಾ ಇದ್ದಾರೆ. ಬಸವರಾಜ ಸೂಚನೆಗಳನ್ನ ಆರಾಧ್ಯ ಹೃದಯಗಳನ್ನ ಅನಿಲ್ಕುಮಾರ್ ಮಹಾಶಿವರುಗಳನ್ನ ಮಹಾನ್ ತಪಸ್ವಿ ಅಡಿಸಿದೇಶ ಜಗನ್ಮಾತೆ ಲಕ್ಷ್ಮೀ ತಾಯಿಯನ್ನ ಭಕ್ತಿಯಿಂದ ಗುರುಪ್ರೇರನ ಆರಾಧಿಸ್ತಾ ಆ ಮಹಾತಾಯಿಯ ಭವ್ಯ ಆಲಯದೊಳಗಡೆ ನಮ್ಮೆಲ್ಲರ ಪ್ರೀತಿಗೆ ಪಾತ್ರರಾಗಿರುವವರು ಈ ನಾವು ಕಾಣುತ್ತಿರುವ ಅಪರೂಪದ ಯುವ ನಾಯಕರಾಗಿರುವವರು ಆತ್ಮೀಯರಾಗಿರ್ತಕ್ಕಂಥವರು ಸದಾ ಸಾತ್ವಿಕ ಶಾಂತ ಸ್ವಭಾವದ ಶ್ರೀ ಸರ್ವೋತ್ತಮ ಜಾರಕಿಹೊಳಿ ಅವರ 25ನೇ ವರ್ಷದ ಹುಟ್ಟುಹಬ್ಬದ ನಿಮಿತ್ತವಾಗಿ ಹಮ್ಮಿಕೊಂಡಿರುವ ಈ ಅಭಿನಂದನಾ ಶುಭ ಹಾರೈಕೆಯ ಸಮಾರಂಭದ ಭವ್ಯ ವೇದಿಕೆ ಮೇಲೆ ದಿವ್ಯ ಸನ್ನಿಧಾನವನ್ನು ನಿರ್ವಹಿಸಿರುವ ಎಲ್ಲ ಪರಮಪೂಜ್ಯ ಮಹಾಸ್ವಾಮಿಗಳವರ ದಿವ್ಯಚರಣಕ್ಕೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮದ ಕೇಂದ್ರಬಿಂದುವಾಗಿರುವ ಸರ್ವೋತ್ತಮ ಜಾರಕಿಹೊಳಿ ಆದಿಯಾಗಿ ವೇದಿಕೆಯಲ್ಲಿ ಸಲ್ಲಿಸಿಕೊಂಡಿರ್ತಕ್ಕಂಥ ಸಹೋದರರ ಆದಿಯಾಗಿ ನಡೆದಿರ್ತಕ್ಕಂಥ ಎಲ್ಲ ಜಾರಕಿಹೊಳಿ ಕುಟುಂಬದ ಅಭಿಮಾನಿ ವರ್ಗದಲ್ಲಿ ತಮ್ಮೆಲ್ಲರಲ್ಲಿ ಶರಣಗಳನ್ನು ಸಮರ್ಪಿಸ್ತಾ ತಾವ್ಯಾರು ಕೂಡ ಈಗ ಮಾತುಗಳನ್ನ ಕೇಳುವ ಸ್ಥಿತಿಯಿಲ್ಲ. ಕಾರಣ ನಿಮ್ಮ ನೆಚ್ಚಿನ ನಾಯಕನಿಗೆ ನಿಮ್ಮೆಲ್ಲರ ಪ್ರೀತಿಯ ಸಹೋದರನಿಗೆ ಹುಟ್ಟುಹಬ್ಬದ ಶುಭ ಹಾರೈಕೆಗಳನ್ನು ನೀಡಲಿಕ್ಕೆ ತಾವೆಲ್ಲ ಕೂಡ ಬಂದಿದ್ದೀರ. ಹೀಗಾಗಿ ಎಲ್ಲ ಪರಮ ಪೂಜ್ಯರು ನಿರ್ಧಾರ ಮಾಡಿ ಎಲ್ಲರ ಪರವಾಗಿ ಒಬ್ಬರು ಯಾರು ಮಾತಾಡಿ ಇವರೆಲ್ಲರೂ ಕೂಡ ಶುಭ ಹಾರೈಕೆಗೆ ಸಮಯವನ್ನ ಮೀಸಲಿಡಬೇಕು ಅಂತಕ್ಕಂಥ ವಿಚಾರದಲ್ಲಿ ತೀರ್ಮಾನವಾಗಿ ಈಗಾಗಲೇ ಸಮಯನೂ ಕೂಡ ಬಹಳ ಆಗಿದೆ. ತಾವೆಲ್ಲರೂ ಶುಭ ಹಾರೈಸಿ ಆಮೇಲೆ ಪ್ರಸಾದವನ್ನು ಸ್ವೀಕರಿಸತಕ್ಕಂಥ ಸಮಯದಲ್ಲಿ ತಾವೆಲ್ಲ ಇರುವುದರಿಂದ ಎಲ್ಲ ಸ್ವಾಮೀಜಿಯವರ ಪರವಾಗಿ 2 ಮಾತುಗಳೇನು ಅಂತಂದ್ರೆ ಸರ್ವೋತ್ತಮ ಜಾರಕಿಹೊಳಿಯವರು ಆ ಜಾರಕಿಹೊಳಿ ಕುಟುಂಬಕ್ಕೆ ತಕ್ಕಂಗೆ ಬಹಳಷ್ಟು ಸರಳತೆ ಶಾಂತ ಮತ್ತು ಮುಖ್ಯವಾಗಿ ಏನು ಅಂತಂದ್ರೆ ಎಲ್ಲರೊಟ್ಟಿಗೆ ಇರ್ತಕ್ಕಂಥ ಅಪರೂಪದ ಸ್ವಭಾವವನ್ನ ಸರ್ವೋತ್ತಮ ಅವರು ರೂಢಿಸುತ್ತಿರ್ತಕ್ಕಂಥ ಬಹಳಷ್ಟು ಹೆಮ್ಮೆಯ ವಿಚಾರ ಅಂತಕ್ಕಂಥ ಮಾತನ್ನು ವ್ಯಕ್ತಪಡಿಸ್ತಾ ಅವರು 25ನೇ ವಸಂತಕ್ಕೆ ಕಾಲಿಡ್ತಾ ಇದ್ದಾರೆ. ದೇಶ ಹಾಗೂ ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ 100 ವರ್ಷಗಳ ಕಾಲ ಅವರು ಈ ನಾಡಿನೊಳಗೆ ತಮ್ಮೆಲ್ಲರೊಟ್ಟಿಗೆ ಇದ್ದು ಹಲವಾರು ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಿ ಸೇವಾ ಕೈಂಕರ್ಯದಲ್ಲಿ ಅಂತಕ್ಕಂಥ ಮಾತನ್ನು ವ್ಯಕ್ತಪಡಿಸ್ತಾ ಮುಂಬರುವ ತೀರ್ಮಾನದಲ್ಲಿ ಅವರಿಂದ ಈ ಭಾಗ ಏನೋ ಹೊಸದನ್ನು ನಿರೀಕ್ಷೆ ಮಾಡ್ತಾ ಇದೆ. ಅದಕ್ಕೂ ಕೂಡ ಅವರು ತಮ್ಮ ಸೇವಾ ಕ್ಷೇತ್ರವನ್ನು ನಿಷ್ಕರಿಸಲಿ ಅಂತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸ್ತಾ ತಮ್ಮೆಲ್ಲರ ಶುಭ ಹಾರೈಕೆ
ಎಲ್ಲ ನಮ್ಮ ಪೂರ್ವ ಶುಭ ಆಶೀರ್ವಾದ ಭಗವತಿಯ ಕೃಪಾ ಕಟಾಕ್ಷದಿಂದ ಅವರಿಗೆ ಮತ್ತೊಮ್ಮೆ 25ನೇ ವರ್ಷದ ಹುಟ್ಟುಹಬ್ಬದ ಶುಭ ಆರೈಕೆಗಳನ್ನು ತಿಳಿಸ್ತಾ ನಾವೆಲ್ಲರಿಗೂ ಒಳ್ಳೆಯದಾಗಲಿ. ತಮ್ಮ ಸಾಹಿತ್ಯಪರ ಆಶೀರ್ವಾದದ ಶುಭಗಳನ್ನು ನಮಗೆ ಹಂಚಿಕೊಂಡಿರ್ತಕ್ಕಂಥ ಹೀಗೆ ಅರವಿಂದ ಸಿದ್ದೇಶ್ವರ ಮಹಾಮಠದ ಪರಮ ಪೂಜ್ಯರ ಅನುದಾವಲಿಗಳಲ್ಲಿ ಮತ್ತೊಮ್ಮೆ ಮನೋವಾಕ್ಕಾಯಗಳಿಂದ ಭಕ್ತಿಪೂರ್ವಕವಾಗಿರ್ತಕ್ಕಂಥ ಪ್ರಣಾಮಗಳನ್ನು ಸಮರ್ಪಣೆ ಮಾಡ್ತಾ ಇವತ್ತ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು 24 ವಸಂತಗಳನ್ನು ಯಶಸ್ವಿಯಾಗಿ ಪೂರೈಸಿ ಈ ಘಟ್ಟದಿಂದ 25ನೇ ವಸಂತಕ್ಕೆ ಪದಾರ್ಪಣೆ ಮಾಡುತ್ತಿರ್ತಕ್ಕಂಥ ಬಹಳಷ್ಟು ಸಡಗರ ಸಂಭ್ರಮ ವಿಶೇಷವಾಗಿ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳತಕ್ಕಂಥ ನಮ್ಮ ಅಚ್ಚುಮೆಚ್ಚು ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸರ್ವೋತ್ತಮ ಜಾರಕಿಹೊಳಿಯವರು ತಮ್ಮ ಅಭಿಮಾನಿಗಳನ್ನು ಉದ್ದೇಶಿಸಿ ತಮ್ಮ ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ನುಡಿಗಳನ್ನು ಹಂಚಿಕೊಳ್ಳಬೇಕೆಂದು ಸನ್ಮಾನಕ್ಕೆ ವಿನಂತಿಸಿಕೊಳ್ಳುತ್ತೇನೆ. ಇವತ್ತಿನ ದಿವಸ ನಿಮಿತ್ತವಾಗಿ ಈ ಕಾರ್ಯಕ್ರಮದಲ್ಲಿ ನಮಗೆ ಆಶೀರ್ವದಿಸಲು ಬಂದಿರುವಂತಹ ನಮ್ಮ ಸತ್ಯ ತ್ಯಾಗ ಧರ್ಮ ಹಾಗೂ ತ್ಯಾಗದ ಪ್ರತೀಕರಾಗಿ ಉಪಸ್ಥಿತರಾದಂತಹ ಎಲ್ಲ ಪರಮ ಪೂಜ್ಯರ ಶ್ರೀ ವೇದಿಕೆ ಮೇಲೆ ಉಪಸ್ಥಿತರಾದಂತಹ ಸೋದರ ಸಂಚಾರಕರೇ, ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಾದಂತಹ ಎಲ್ಲ ನಮ್ಮ ಗುರು ಹಿರಿಯರೇ, ಸಹೋದರ ಬಂಧುಗಳೇ, ಯುವ ಮಿತ್ರರೇ, ತಮ್ಮೆಲ್ಲರಿಗೂ ಕೂಡ ಆತ್ಮೀಯ ನಮಸ್ಕಾರಗಳನ್ನು ಅರ್ಪಿಸ್ತೇನೆ. ವಿಶೇಷವಾಗಿ ಇವತ್ತು ನಾವೆಲ್ಲರೂ ನೋಡಿದಾಗ ಮನಸ್ಸಿಗೆ ತುಂಬಾ ಖುಷಿ ಆಗ್ತಾ ಇದೆ. ಯಾಕಂದ್ರೆ ನನ್ನ ಒಂದು 25ನೇ ಹುಟ್ಟುಹಬ್ಬ ನನ್ನ ಜೀವನದಲ್ಲಿ ಒಂದು ಮಹತ್ವದ ದಿವಸ. ಅಂತ ದಿನದಂದು ನಾವೆಲ್ಲರೂ ಇವತ್ತು ಕುಟುಂಬದ ಈ ದಿನವನ್ನು ಭಾಳ ಸ್ಪೆಷಲ್ ಮಾಡಿದರೆ ಎಲ್ಲ ಗುರುವಿನರನ್ನು ನಾವು ಹೃದಯಪೂರ್ವಕ ಅಭಿನಂದನೆಗಳನ್ನು ಹಾಕಲಿಸ್ತೀವಿ. ನಮ್ಮೆಲ್ಲರ ಒಂದು ಆಶೀರ್ವಾದ, ನನ್ನ ಆಶೀರ್ವಾದ ಮಾಡಿದ್ದು ನಾವೆಲ್ಲರೂ ಅಭಿನಂದನೆಗಳನ್ನು. ವಿಶೇಷವಾಗಿ ಇವತ್ತಿನ ಒಂದು ನಮ್ಮ ಈ ಒಂದು ಜನಸ್ತೋಮವನ್ನು ನೋಡಿದಾಗ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಯುವ ಬಂಧುಗಳು ನಾವೆಲ್ಲ ಬಂದಿದ್ದೇವೆ. ವಿಶೇಷವಾಗಿ ನಮ್ಮ ಯುವ ಬಂಧುಗಳು ಈ ವೇದಿಕೆ ಮುಖಾಂತರ ನಾವು ಇವತ್ತೆಲ್ಲರೂ ಒಂದು ಸಂಕಲ್ಪವನ್ನು ಮಾಡೋಣ. ಯುವಕರ ಶಕ್ತಿ ಏನನ್ನೋದನ್ನ ಇಡೀ ಬೆಳಗಾವಿ ಜಿಲ್ಲೆಗಿರ್ಬೋದು, ಕರ್ನಾಟಕ ರಾಜ್ಯಕ್ಕೆ ತೋರಿಸುವಂತ ಕೆಲಸ ನಾವೆಲ್ಲ ಯುವಕರು ಮಾಡೋಣ ಅಂತ ಈ ವೇದಿಕೆ ಮುಖಾಂತರ ಇವತ್ತಿನ ದಿನಮಾನದಲ್ಲಿ ನಮ್ಮ ಒಂದು ಜಾರಕಿಹೊಳಿ ಕುಟುಂಬ ಸಾವಿರಾರು ಗುರು ಹಿರಿಯರಾಗಿರ್ಬೋದು, ಲಕ್ಷಾಂತರ ಅಭಿಮಾನಿಗಳಾಗಿರ್ಬೋದು, ಕೋಟ್ಯಾಂತರ ಕಾರ್ಯಕರ್ತರಾಗಿರ್ಬೋದು, ಇವತ್ತು ಎಲ್ಲ ಕುಟುಂಬದ್ದು ನಮ್ಮ ಜಾರಕಿಹೊಳಿ ಕುಟುಂಬ ಅಂದ್ರೆ ಇಡೀ ದೇಶದ ತಿರುಗಿ ನೋಡುವಂತ ಒಂದು ಇವತ್ತು ಹೆಸರನ್ನೇ ನಾವೆಲ್ಲ ಕುಟುಂಬ ಬಾಲಚಂದ್ರಪ್ಪ ಅವರ ಮಾರ್ಗದರ್ಶನದಲ್ಲಿ, ರಮೇಶಪ್ಪ ಅವರ ಮಾರ್ಗದರ್ಶನದಲ್ಲಿ, ಸತೀಶಪ್ಪ ಅವರ ಮಾರ್ಗದರ್ಶನದಲ್ಲಿ, ವೀಕ್ಷಪ್ಪ ಅವರ ಮಾರ್ಗದರ್ಶನದಲ್ಲಿ ಹಾಗೂ ನಕನಪ್ಪ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರ ಆಶೀರ್ವಾದದೊಂದಿಗೆ, ಪೂಜ್ಯರ ಆಶೀರ್ವಾದದೊಂದಿಗೆ ಇಷ್ಟು ದಿನ ಕಾಲವರೆಗೂ ಕೂಡ ಜನಸೇವೆಯನ್ನು ಮಾಡ್ತಾ ಬಂದಿದ್ದೇವೆ. ನಮ್ಮ ಆಶೀರ್ವಾದದೊಂದಿಗೆ ಮುಂದೆ ಕೂಡ ಜನಸೇವೆಯನ್ನು ಮಾಡ್ತಾ ಬರ್ತೇವೆ ಅಂತ ಈ ಹೇಳಬಯಸ್ತಾರೆ. ಅದ್ರ ಜೊತೆಗೆ ಯಾಕಂತಂದ್ರೆ ಇವತ್ತಿನ ಸನ್ನಿವೇಶಗಳನ್ನು ಅವರ ನೋಡಿದ್ದೀವಿ. ಇವತ್ತು ಬಹುತೇಕ ಭಾರತದ ಇತಿಹಾಸವನ್ನು ತೆಗೆದುಕೊಂಡಾಗ ಒಂದೇ ಕುಟುಂಬದಲ್ಲಿ ಇಷ್ಟೊಂದು ಜನಪ್ರತಿನಿಧಿಗಳು ಬಹುತೇಕ ಇತಿಹಾಸನಾಗ ಇರಲಿಲ್ಲ. ನಮ್ಮ ಜಾರಕಿಹೊಳಿ ಕುಟುಂಬ ಇತಿಹಾಸ ಸೃಷ್ಟಿ ಮಾಡುವ ಸಂಸ್ಥೆನೇ ಒಂದೇ ಕುಟುಂಬದಲ್ಲಿ 3 ವಿಧಾನ ಸಭೆ ಸದಸ್ಯರು, ಒಬ್ಬರು ವಿಧಾನ ಪರಿಷತ್ ಸದಸ್ಯರು, ಒಬ್ಬರು ಲೋಕಸಭೆ ಸದಸ್ಯರು. ಅದರ ಜೊತೆಗೆ ನಾವೆಲ್ಲರ ಒಂದು ಆಶೀರ್ವಾದದಲ್ಲಿ ಮನೆ ಇಬ್ಬರು ಸಹೋದರರು ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾಗಿದ್ದಾರೆ. ನಮ್ಮೆಲ್ಲರ ಆಶೀರ್ವಾದದೊಂದಿಗೆ ಯಾಕಂದ್ರೆ ಬಹುತೇಕ ಇಷ್ಟೊಂದು ಪ್ರೀತಿ, ಇಷ್ಟೊಂದು ಆಶೀರ್ವಾದ ಬಹುತೇಕ ಭಾರತ ದೇಶದಾಗ ಯಾರು ಕೂಡ ಯಾವುದೇ ಒಂದು ರಾಜಕೀಯವಾದ ಯಾರು ಕೊಟ್ಟಿಲ್ಲ. ಇಂಥ ಒಂದು ಪ್ರೀತಿ, ಇಂಥ ಒಂದು ಆಶೀರ್ವಾದ ಯಾವತ್ತಾದ್ರೂ ಯಾರು ಕೊಟ್ಟರೆ ನಾವು
ಎಲ್ಲ ಕೊಟ್ಟಿದ್ದಾರೆ ಅಂತ ಈ ವ್ಯಕ್ತಿ ಮುಖಾಂತರ ಪ್ರಾರಂಭಿಸ್ತೇನೆ. ಯಾಕಂದ್ರೆ ನಮ್ಮ ಬಾಲಚಂದ್ರಪ್ಪ ಮಾರ್ಗದರ್ಶನದಲ್ಲಿ ಸಮಾನತೆಯ ಒಂದು ಮಂತ್ರವನ್ನು ಪಠನೆ ಮಾಡ್ತಾರೆ. ಯಾಕಂದ್ರೆ ಬಾಲಚಂದ್ರಪ್ಪ ಅವರ ಮಾರ್ಗದರ್ಶನದಲ್ಲಿ ಯಾವುದೇ ಜಾತಿ ಜನಾಂಗಕ್ಕೆ ಅನ್ಯಾಯ ಮಾಡದೆ ಎಲ್ಲರೂ ಕರೆದುಕೊಂಡು ಹೋಗುವಂತ ಒಂದು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಬರುವಂತಹ ನಿರ್ಮಾಣದಲ್ಲಿ ಎಲ್ಲ ಸಮಾಜದವರು ಎಲ್ಲರನ್ನು ಕರೆದುಕೊಂಡು ಬರುವಂತಹ ನಿರ್ಮಾಣದಲ್ಲಿ ಇನ್ನಷ್ಟು ಕೂಡ ಒಳ್ಳೆ ಸಂಘಟನೆಯನ್ನ ಮಾಡೋಣ ಅಂತ ಈ ವೇದಿಕೆ ಮುಖಾಂತರ ನಾನು ಭಾಗವಹಿಸ್ತೇನೆ. ಅದರ ಜೊತೆಗೆ ಯಾಕಂದ್ರೆ ಇಷ್ಟೊಂದು ಅದ್ಭುತವಾದಂತಹ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಾರೆ. ಯಾಕಂದ್ರೆ ಒಂದು ಕಾರ್ಯಕ್ರಮ ಮಾಡುವಾಗ ಅಷ್ಟು ಈಸಿ ಇಲ್ಲ. ಹಲವಾರು ದಿನಗಳಲ್ಲಿ ನಮ್ಮ ಗೆಳೆಯರುಗಳಾಗಿರ್ಬೋದು, ನಮ್ಮ ಸಿಬ್ಬಂದಿಗಳಾಗಿರ್ಬೋದು, ನಮ್ಮ ಯುವಕರ ಪಡೆಯಾಗಿರ್ಬೋದು, ಕೆಲಸ ಮಾಡ್ತಾ ಇದ್ದೀವಿ. ಕೆಲಸ ಮಾಡಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದೀವಿ. ನಮಗೂ ನಾನು ಈ ವೇದಿಕೆ ಮುಖಾಂತರ ಅಭಿನಂದನೆ ಬಯಸ್ತೇನೆ. ಬರುವಂತಹ ನಿರ್ಮಾಣದಲ್ಲಿ ಏನು ನಮ್ಮ ಮನಸ್ಸಂದರ್ಭವಾಗಿರ್ಬೋದು, ಸತೀಶ್ ಆಗಿರ್ಬೋದು, ರಮೇಶ್ ಆಗಿರ್ಬೋದು, ದೀಕ್ಷಾ ಆಗಿರ್ಬೋದು, ಲಕ್ಕನಪ್ಪ ಆಗಿರ್ಬೋದು, ಅವರು ಕಲಿತಂತಹ ನಮ್ಮ ಒಂದು ಪ್ರೀತಿ, ವಿಶ್ವಾಸ, ಆಶೀರ್ವಾದ ಬರುವಂತಹ ನಮ್ಮ ಏನು ಯುವ ಪೀಳಿಗೆ ಕೂಡ ತಮ್ಮ ಏನು ಆಶೀರ್ವಾದ, ತಮ್ಮ ಒಂದು ಪ್ರೀತಿ ಇದೆ ಕೈ ಒಂದು ವಿನಂತಿಯನ್ನು ಮಾಡ್ತಾರೆ. ನಮ್ಮ ಜೊತೆಗೆ ಇವತ್ತು ಕೂಡ ಯಾಕಂದ್ರೆ ನಾವೆಲ್ಲ ಇವತ್ತಿನ ಸನ್ನಿವೇಶಗಳು ನೋಡ್ತೀವಿ, ಯಾರೋ ಏನೇನೋ ಮಾತಾಡ್ತಾರೆ. ಅದನ್ನ ಈ ವೇದಿಕೆ ಮುಖಾಂತರ ಸ್ಪಷ್ಟವಾಗಿ ಭಾಗವಹಿಸಿದ್ರೆ ನಮ್ಮ ಗುರು ಹಿರಿಯರು, ನಮ್ಮ ಮುಖಂಡರು, ನಮ್ಮ ಯುವ ಬಂಧುಗಳು ನಾವು ಯಾವತ್ತೂ ಕೂಡ ನಮ್ಮ ಜೊತೆ ಗಟ್ಟಿಯಾಗಿದ್ರೆ ನಮ್ಮ ಬೆನ್ನನ್ನು ಗಟ್ಟಿಯಾಗಿರೋ ಅಂತ ಮಾತ್ರ ನಮ್ಮೆಲ್ಲರ ಆಶೀರ್ವಾದ, ನಮ್ಮೆಲ್ಲರ ಶಕ್ತಿ ಇವತ್ತಿನ ನಮ್ಮ ಜೊತೆಗೆ ನಾವು ಇದೇ ತರಹ ಒಂದು ಜನಪರ ಕೆಲಸ ಕಾರ್ಯಗಳಿರ್ಬೋದು, ಜನ ಒಂದು ಕ್ರೀಡಾತ್ಮಕ ಕಾರ್ಯಗಳಿರ್ಬೋದು, ಶೈಕ್ಷಣಿಕ ಕಾರ್ಯಗಳನ್ನು ನಾವು ಮುಂದುವರಿತೇವೆ ಅನ್ನೋ ಮಾತನ್ನ ಈ ರೀತಿ ಮಾತನಾಡುತ್ತೇನೆ. ನಾವೆಲ್ಲರೂ ಇಷ್ಟೊಂದು ಸಂಖ್ಯೆಯಲ್ಲಿ ನಮ್ಮ ಭಾರತೀಯ ಎಲ್ಲ ಹುಡುಗಿಯರೇ ಬಂದಿದೆ, ಯುವಕರು ಬಂದಿದೆ. ತಮ್ಮೆಲ್ಲರೂ ಕೂಡ ನಾನು ಹೃದಯಪೂರ್ವಕ ಅಭಿನಂದನೆ ಧನ್ಯವಾದ ಹೇಳ್ತೇನೆ. ಅದು ಇನ್ನೊಂದು ಯಾಕಂದ್ರೆ ಈಗಾಗಲೇ ಸಮಯ ಬಹಳ ಆಗೈತೆ, ನಾವೆಲ್ಲ ವಿಚಾರ ಮಾಡಬೇಕು. ಸಮಯ ಬಹಳ ಆಗೈತೆ, ಸಾವುಕಾರ ನಿಂತಾರು ರಾತ್ರಿ 12 ಆಗುವಾಗ ಎಲ್ಲಾದ್ರೂ ಭೇಟಿಯಾಗಿ ಎಲ್ಲಾದ್ರೂ ಭೇಟಿಯಾಗಿ ಆರಾಮ್ಸೆ ಮಾಡ್ಕೊಂಡು ನಾವೆಲ್ಲರೂ ನಮ್ಮ ಆಶೀರ್ವಾದ, ನಮ್ಮೆಲ್ಲರೂ ಭೇಟಿ ಇದೇ ತರ ನಮ್ಮ ಮೇಲೆ ಇರಬೇಕು, ನಮ್ಮ ಕುಟುಂಬ ಮೇಲೆ ಇರಬೇಕು ಅನ್ನೋ ಮಾತು ಹೇಳಿದ್ರೆ ಆ ಮಾತನ್ನು ಬಹಳಷ್ಟು ಹೃದಯಕ್ಕೆ ಮಾತ್ರವಾಗಿರ್ತಕ್ಕಂಥ ಔಚಿತ್ಯಪೂರ್ಣವಾಗಿರ್ತಕ್ಕಂಥ ನಮ್ಮ ಮನೆತನ ಎಲ್ಲ ಕಾರ್ಯಕರ್ತರ ಸಹಕಾರದಿಂದ ಸಾಕಷ್ಟು ಸಭೆಯಿದೆ. ಜಾತಿವಾಡಿ ಮನೆತನ ಇಡೀ ಭಾರತ ದೇಶದಲ್ಲಿ ಪ್ರತಿಷ್ಠಿತವಾಗಿರ್ತಕ್ಕಂಥ ಮನೆತನ ಮಾಡಲಿಕ್ಕೆ ಕಾರ್ಯಕರ್ತರಾಗಿರ್ತಕ್ಕಂಥ ಅವರ ದೊಡ್ಡಪ್ಪರನ್ನ ಅಲ್ಲದೆ ಅವರ ಚಿಕ್ಕಪ್ಪರನ್ನ ಎಲ್ಲರನ್ನ ಸಂಸ್ಮರಣೆ ಮಾಡಿಕೊಂಡ ನಮ್ಮ ಪರಂಪರೆಗಳನ್ನ ಭಾವನೆಗೆ ಹಂಚಿಕೊಳ್ಳತಕ್ಕಂಥ ಸನ್ಮಾನ್ಯ ಶ್ರೀ ಸರ್ವತೋಮುಖ ಜಾರಕಿಹೊಳಿ ಧನ್ಯವಾದಗಳು. ಇನ್ಮೇಲೆ ಕೊನೆಯದಾಗಿ ಆಶೀರ್ವಚನ ಶ್ರೀಮನ್ ಘನಲಿಂಗ ಚಕ್ರವರ್ತಿ ಶ್ರೀಲಿಂಗ ಗುರುಗಳಾದ ಶಿವಾಚಾರ್ಯ ಮಹಾಸ್ವಾಮಿಗಳು, ಅರಬಾವಿ ಮಠ ಕ್ಷೇತ್ರದ ಎಲ್ಲ ಸ್ವಾಮಿಗಳ ಸಂಘದ ಅಧ್ಯಕ್ಷ ನಮ್ಮ ಶ್ರೀಲಿಂಗ ಗುರುಗಳಾದ ಶಿವಾಚಾರ್ಯ ಅವರು ತಮ್ಮ ಆಶೀರ್ವಚನವನ್ನು ದಯಪಾಲಿಸಬೇಕೆಂದು ಕೇಳುತ್ತೇನೆ. ದುಷ್ಟಮಯ ಶಾಸನವನ್ನು ಅಷ್ಟದಿಕ್ಪಾಲಕರ ಪಟ್ಟಣಗಳು ಕಷ್ಟ ಪರಿಹರಿಸುವಂತ ನಿಷ್ಠೆಯನ್ನು ಹೊರಗಿಡಲು ಪುಟ್ಟಿ ಮಹಿಷಾಸುರ ಮಹಾಲಕ್ಷ್ಮಿಗೆ ಯುವ ನಿರ್ಧಾರವಾಗಿರ್ತಕ್ಕಂಥ ಸರ್ವೋತ್ತಮ ಜಾರಕಿಹೊಳಿಯವರ 25ನೇ ಜನ್ಮದಿನದ ವೇದಿಕೆ ಮೇಲೆ ಆಸಕ್ತರಾಗಿರ್ತಕ್ಕಂಥ ಸರ್ವ ಪೂಜ್ಯರ ಸೂಚನೆಗಳನ್ನು ನಮಸ್ಕರಿಸಿ ಸರ್ವೋತ್ತಮ ಜಾರಕಿಹೊಳಿಯವರನ್ನೇ ಒಳಗೊಂಡು ವೇದಿಕೆ ಮೇಲೆ ಆಸಕ್ತರಾಗಿರ್ತಕ್ಕ ಎಲ್ಲ ಗಣ್ಯರು ಯುವಕರಿಗೂ ಸಂರಕ್ಷಣೆ ಆಗ್ತದೆ. ಬಹುಶಃ ಮಾತನ್ನ ಕೇಳುವಂತ ವ್ಯಕ್ತಿಗಳು ತಾವುಗಳನ್ನು ಅನುಕೂಲ ಮತ್ತೆ ಒಟ್ಟಾರೆ ಹೇಳೋದಕ್ಕೆ ಸರ್ವೋತ್ತಮ ಜಾರಕಿಹೊಳಿಗೆ ತಮ್ಮೆಲ್ಲರ ಆಶೀರ್ವಾದ ಸದಾಗಲಿ ಆ ಮಹಾಲಕ್ಷ್ಮೀ ದೇವಿಯ ಆಶೀರ್ವಾದ ಯಾವಾಗ ಉಳಿದಿ ಅಂತ ಆದೇಶ ಮಾತಾಡಬೇಕು.
ಕೇವಲ 2 ನಿಮಿಷದಲ್ಲಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಮ್ಮ ಶುಭಾಶಯಗಳನ್ನು ಹಂಚಿಕೊಂಡಿರ್ತಕ್ಕಂಥ ಭಾಗವಹಿಸಿಕೊಂಡ ಪೂಜ್ಯ ಕಾರ್ಯಕ್ರಮದ ಕೊನೆಯ ಒಂದಾ ಕೊನೆ ಇವತ್ತಿನ ಈ ಸಮಾರಂಭದ ವೇದಿಕೆ ಹಂಚಿಕೊಂಡಿರ್ತಕ್ಕಂಥ ಗೋಕಾವಿನಾಡಿನ ಯಾವತ್ತೂ ಮಹಾಸ್ವಾಮೀಜಿಯವರನ್ನ ವೇದಿಕೆ ಹಂಚಿಕೊಳ್ಳತಕ್ಕಂಥ ಸಾಹಿತ್ಯ ನೇತೃತ್ವ ಸಂಸ್ಥಾನ ಪಡೆದಿರತಕ್ಕಂಥ ಎಲ್ಲ ಪರಮ ಪೂಜ್ಯರ ಅಭಿನವಗಳಲ್ಲಿ ಭಕ್ತಿಯನ್ನು ಮಾತನಾಡುವಂತ ತುಂಬ ಹೃದಯದ ವಂದನೆಗಳನ್ನು ಅಭಿನಂದನೆಗಳನ್ನು ಸಮರ್ಪಣೆ ಮಾಡಿದೆ. ಅದರಂತೆ ಇವತ್ತಿನ ದಿನದ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನ ಬಹಳಷ್ಟು ವಿಜೃಂಭಣೆಯಿಂದ ಆಯೋಜನೆ ಮಾಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸರ್ವೋತ್ತಮ ಜಾರಕಿಹೊಳಿ ಅವರಿಗೂ ಸನ್ಮಾನ್ಯ ಶ್ರೀ ಸಮರ್ಥ ಜಾರಕಿಹೊಳಿ ಅವರು ಸಹ ಎಲ್ಲರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳ ವಂದನೆಗಳನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ಒಟ್ಟಾರೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಯಾವ ವಿದ್ಯಾರ್ಥಿಗಳಿಗೂ ಬೇರೆ ಬೇರೆ ಊರುಗಳಿಂದ ಆಗಮಿಸಿರ್ತಕ್ಕಂಥ ಬಹಳಷ್ಟು ಸಂಘ ಸಂಸ್ಥೆಗಳ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಪದಾಧಿಕಾರಿಗಳು ಅದರಂತೆ ಪತ್ರಕರ್ತರು ಮಾಧ್ಯಮ ಮಿತ್ರರು ಅದರಂತೆ ಜಾರಕಿಹೊಳಿ ಯಾವತ್ತೂ ಅಭಿಮಾನಿಗಳು ಕಾರ್ಯಕರ್ತರಿಗೆ ಎಲ್ಲರಿಗೆ ಇನ್ನೊಮ್ಮೆ ಮತ್ತೊಮ್ಮೆ ಕುಟುಂಬದ ವಂದನೆಗಳನ್ನ ಅಭಿನಂದನೆಗಳನ್ನ ಜಾರಕಿಹೊಳಿ ಕುಟುಂಬಗಳ ಪರವಾಗಿ ಸಮರ್ಪಣೆ ಮಾಡಲಾಗಿದೆ. ಈಗ ಬೇರೆ ಬೇರೆ ಊರುಗಳಿಂದ ಸಮಾಧಾನದ ವೇದಿಕೆ ಆಗಮಿಸಿ ಇವತ್ತಿನ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿರುವ ಸನ್ಮಾನ್ಯ ಶ್ರೀ ಸರ್ವೋತ್ತಮ ಜಾರಕಿಹೊಳಿ ಅವರ ಅನುಷ್ಠಾನ ಮಾಡ್ತಾರೆ. ಎಲ್ಲರೂ ಸಮಾಧಾನದಿಂದ ಅವಸರ ಮಾಡಬೇಕು, ಅರ್ಥ ಮಾಡಬೇಕು. ಭಾಳ ಗಡಿಬಿಡಿ ಮಾಡ್ತಾರೆ. ಸರ್ ಇನ್ಮೇಲೆ ಕಾರ್ಯಕ್ರಮದ ಕೊನೆಯದಾಗಿ ಕೇಕ್ ಕತ್ತರಿಸುವುದರ ಮೂಲಕ ಹುಟ್ಟುಹಬ್ಬವನ್ನ ಅತ್ಯಂತ ವಿಶೇಷವಾಗಿ ಆಚರಣೆ ಮಾಡಿರುವಂತಹ ಸುಂದರವಾಗಿರ್ತಕ್ಕಂಥ ಬಳಿ ಎಲ್ಲ ಪರಮ ಪೂಜ್ಯರು ಅದರಲ್ಲಿ ಸಾಕುವಲ್ಲಿ ಕೇಳುವುದೇ 1911 ಸನ್ಮಾನ್ಯ ಶ್ರೀ ಸರ್ವೋತ್ತಮ ಜಾರಕಿಹೊಳಿ ಅವರು 24 ವರ್ಷಗಳಿಸಿ ಇವತ್ತಿನ 25 ವರ್ಷಕ್ಕೆ ಮಾಲಾರ್ಪಣೆ ಮಾಡುತ್ತಿರುವುದರಿಂದ ವಿಶೇಷವಾಗಿ ಆಯೋಜನೆ ಮಾಡತಕ್ಕಂಥ ಹುಟ್ಟುಹಬ್ಬದ ಕಾರ್ಯಕ್ರಮ ಸನ್ಮಾನ್ಯ ಶ್ರೀ ಸರ್ವೋತ್ತಮ ಜಾರಕಿಹೊಳಿ ಅವರು ಕೇಕ್ ಕತ್ತರಿಸುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ
Thank you.